ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು. ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ಮತ್ತು ಏನಾದರೂ ಜಾಬ್ ನೋಡ್ತಾ ಇದ್ದರೆ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ಇದು ವಿಡಿಯೋ ಇಟ್ ಈಸ್ ಫಾರ್ ಓನ್ಲಿ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಕಂಪ್ನಿಗೂ ಮತ್ತು ನನಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ. ಸೊ ಯಾವುದಾದ್ರೂ ಜಾಬ್ಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ನೀವು ಒಂದ್ಸಲ ವೆರಿಫೈ ಮಾಡ್ಕೊಂಡು ಕೂಡ ಅಪ್ಲೈ ಮಾಡಿ. ಸೊ ಈ ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾರಾದರೂ ₹1 ಕೇಳಿದ್ರು ಕೂಡ ಕೊಡಬೇಡಿ ಜಾಬ್ಗೆ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಯಾವ ಜಾಬು ಹೆಂಗೆ ರಿಕ್ವೈರ್ಮೆಂಟ್ ಏನಿದೆ ಅಂತ ಎಲ್ಲ ನೋಡೋಣ. ಅಂದ್ಬಿಟ್ಟು ಕಾಗ್ನಿಸೆಂಟ್ ಕಡೆಯಿಂದ ಇದು ನೋಡಿ PAV ಲೇಬಲ್ ಆ್ಯಂಡ್ ಅನೋಟೇಷನ್ ರೋಲ್ಗೆ ಹೈಯರ್ ಮಾಡ್ತಾ ಇದ್ದಾರೆ. ಸೊ ಇದು ಕಾಗ್ನಿಸೆಂಟ್ ಅವ್ರು ಬಿಟ್ಟಿರೋದು ಓಪನಿಂಗು. ಇದು ಜಾಬ್ ಬಂದ್ಬಿಟ್ಟು ಟ್ರಾವೆಲ್ ನೋ ರಿಕ್ವೈರ್ಡ್ ಅಂತ ಹೇಳಿದ್ದಾರೆ. ಜಾಬ್ ಕ್ಯಾಟಗರಿ ಬಂದ್ಬಿಟ್ಟು ಟೆಕ್ನಾಲಜಿ ಮತ್ತು ಇಂಜಿನಿಯರಿಂಗ್ ಅಂತ ಕೂಡ ಹೇಳಿದ್ದಾರೆ. ಸೊ ಎಂಪ್ಲಾಯ್ಮೆಂಟ್ ಬಂದ್ಬಿಟ್ಟು ಫುಲ್ ಟೈಮ್ ಇದೆ ಮತ್ತು ವರ್ಕ್ ಮಾಡಲ್ ಬಂದ್ಬಿಟ್ಟು ವರ್ಕ್ ಫ್ರಮ್ ಹೋಮ್ ಇದೆ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಯಾವ ಲೊಕೇಶನ್ ಅವ್ರು ಬೇಕಾದರೂ ಅಪ್ಲೈ ಮಾಡ್ಬೋದು. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡ್ಕೊಂಡು ನಾನು ಜಾಬ್ ಸಮ್ಮರಿ ನೋಡೋದಾದರೆ, ಜಾಯಿನ್ ಅವರ್ ಡೈನಮಿಕ್ ಟೀಮ್ ಎಸ್ ಎ ಲೇಬಲ್ ಆ್ಯಂಡ್ ಅನ್ನೋಸೇಷನ್ ಸ್ಪೆಷಲಿಸ್ಟ್ ವೇರ್ ಯು ವಿಲ್ ಪ್ಲೇ ಕ್ರಿಟಿಕಲ್ ರೋಲ್ ಇನ್ ಎನ್ಹ್ಯಾನ್ಸಿಂಗ್ ಅವರ್ ಐಟೆಕ್ ಪ್ರಾಜೆಕ್ಟ್ಸ್ ಅಂತಂದರೆ ಇದು ಲೇಬಲ್ ಮಾಡೋದು, ಅನ್ನೋಸೇಷನ್ಸ್ ಮಾಡೋದೆಲ್ಲ ಜಾಬ್ ಇದು. ವಿತ್ ಎ ಫೋಕಸ್ ಆನ್ ಲೇಬಲಿಂಗ್ ಆ್ಯಂಡ್ ಅನ್ನೋಟೇಷನ್ ಯು ವಿಲ್ ಯುಟಿಲೈಸ್ ಯುವರ್ ಸ್ಕಿಲ್ಸ್ ಇನ್ MS Excel ಆ್ಯಂಡ್ ಇಂಗ್ಲೀಷ್ ಕಮ್ಯುನಿಕೇಷನ್ ಟು ಕಾಂಟ್ರಿಬ್ಯೂಟ್ ಅವರ್ ಇನ್ನೋವೇಷನ್ ಸೊಲ್ಯೂಷನ್ ಅಂತಂದರೆ ಎಕ್ಸೆಲ್ ಬರಬೇಕು ಮತ್ತು ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಈ ಜಾಬ್ ಮಾಡೋಕ್ಕೆ. ದಿಸ್ ವರ್ಕ್ ಫ್ರಮ್ ಹೋಮ್ ಪೊಸಿಷನ್ ಆಫರ್ ಎ ಡೇ ಶಿಫ್ಟ್ ಅಲಾಂಗ್ ಯು ಟು ಬ್ಯಾಲೆನ್ಸ್ ದ ವರ್ಕ್ ಆ್ಯಂಡ್ ಪ್ರೊಫೆಷ್ನಲ್ ಲೈಫ್. ಇದು ಯಾವುದೇ ರೀತಿ ನೈಟ್ ಶಿಫ್ಟ್ ಇರೋದಿಲ್ಲ, ಇದು ಡೇ ಶಿಫ್ಟ್ ಇರುತ್ತೆ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಏನು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸು: ಪರ್ಫಾರ್ಮ್ ಡೀಟೇಲ್ ಲೇಬಲಿಂಗ್ ಆ್ಯಂಡ್ ಅನ್ನೋಸೇಷನ್ ಟಾಸ್ಕ್ಸ್ ಟು ಸಪೋರ್ಟ್ ಐಟೆಕ್ ಪ್ರಾಜೆಕ್ಟ್ ಎನ್ಶೂರಿಂಗ್ ಅಕ್ಯುರೇಸಿ ಆ್ಯಂಡ್ ಕನ್ಸಿಸ್ಟೆನ್ಸಿ ಇನ್ ಡೇಟಾ ಪ್ರೊಸೆಸಿಂಗ್ ಅಂತಂದರೆ ಅಕ್ಯುರೇಟಾಗಿರಬೇಕು, ಡೇಟಾನ ಪ್ರೊಸೆಸ್ ಮಾಡೋಕ್ಕೆ ಬೇರೆ ಯಾರಾದರೂ ನೋಡಿದ್ರು ಕೂಡ ಓಕೆ ಥರ ಅಂತಂದರೆ ಅದನ್ನ ಬೇಗ ಅರ್ಥ ಮಾಡ್ಕೊಳ್ಳೋ ಥರ ಇರಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಯುಟಿಲೈಸ್ MS Excel ಟು ಆರ್ಗನೈಸ್ ಆ್ಯಂಡ್ ಮ್ಯಾನೇಜ್ ಡೇಟಾ ಎಫಿಷಿಯೆಂಟ್ಲಿ ಕಾಂಟ್ರಿಬ್ಯೂಟಿಂಗ್ ಟು ಸ್ಟ್ರೀಮ್ಲೈನ್ಡ್ ಪ್ರಾಜೆಕ್ಟ್ ವರ್ಕ್ ಫ್ಲೋಸ್ ಅಂತ. ಸೊ ಇಲ್ಲಿ ಏನು ಅಂದರೆ MS Excel ತುಂಬ ಚೆನ್ನಾಗಿ ಗೊತ್ತಿರಬೇಕು, ಯಾಕೆಂದರೆ ಅದನ್ನೇ ಮೇಯ್ನಾಗಿ ನಾವು ಇಲ್ಲಿ ಯೂಸ್ ಮಾಡೋದು ಎಫಿಷಿಯೆಂಟಾಗಿ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ಕಮ್ಯುನಿಕೇಟ್ ಎಫೆಕ್ಟಿವ್ಲಿ ಇನ್ ಇಂಗ್ಲೀಷ್ ಟು ಕೊಲಾಬ್ರೇಟ್ ವಿತ್ ದ ಟೀಮ್ ಮೆಂಬರ್ಸ್ ಆ್ಯಂಡ್ ಸ್ಟೇಕ್ ಹೋಲ್ಡರ್ ಎನ್ಶೂರಿಂಗ್ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಪ್ರಾಜೆಕ್ಟ್ ರಿಕ್ವೈರ್ಮೆಂಟ್ ಅಂತಂದರೆ ಚೆನ್ನಾಗಿ ಇಂಗ್ಲೀಷ್ ಇಲ್ಲಿ ಮ್ಯಾಂಡೇಟರಿ ಇದೆ. ಸೊ ಯಾರಿಗೆ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ ಅವ್ರು ಅಪ್ಲೈ ಮಾಡ್ಕೊಳ್ಳಿ, ಏಕೆಂದರೆ ಸ್ಟೇಕ್ ಹೋಲ್ಡರ್ಸ್ಗಳ ಜೊತೆ ಎಲ್ಲ ಮಾತಾಡಬೇಕು, ಏನು ಪ್ರಾಜೆಕ್ಟ್ ರಿಕ್ವೈರ್ಮೆಂಟ್ ಏನಿದೆ ಅನ್ನೋದನ್ನ ಫಸ್ಟು ತಿಳ್ಕೊಬೇಕಾಗಿರುತ್ತೆ. ಮತ್ತು ಇಲ್ಲಿ ಫಾಲೋ ಎಕ್ಸ್ಟಾಬ್ಲಿಷ್ಡ್ ಗೈಡ್ಲೈನ್ಸ್ ಆ್ಯಂಡ್ ಪ್ರೋಟೋಕಾಲ್ ಟು ಮೇಂಟೈನ್ ಹೈ ಸ್ಟ್ಯಾಂಡರ್ಡ್ ಆಫ್ ಕ್ವಾಲಿಟಿ ಇನ್ ಲೇಬಲಿಂಗ್ ಆ್ಯಂಡ್ ಅನ್ನೋಸೇಷನ್ ಟಾಸ್ಕ್ ಅಂತಂದರೆ ಅದು ಕಂಪ್ನಿದು ಪ್ರೋಟೋಕಾಲ್ ಇರುತ್ತೆ ಮತ್ತು ಗೈಡ್ಲೈನ್ಸ್ ಇರುತ್ತೆ, ಅದ್ರ ತಕ್ಕನಾಗೇ ನಾವು ಲೇಬಲಿಂಗ್ ಮಾಡಬೇಕು ಮತ್ತು ಆ ಫಾಲೋ ಪ್ರೊಸೀಜರ್ನ ಮತ್ತು ಪ್ರೋಟೋಕಾಲ್ನ ಫಾಲೋ ಕೂಡ ಮಾಡಬೇಕಾಗಿರುತ್ತೆ ಇಲ್ಲಿ. ಮತ್ತು ಇಲ್ಲಿ ಅಡಾಪ್ಟ್ ನ್ಯೂ ಟೂಲ್ಸ್ ಆ್ಯಂಡ್ ಟೆಕ್ನಾಲಜಿ ಆಸ್ ನೀಡೆಡ್ ಟು ಎನ್ಹ್ಯಾನ್ಸ್ ದ ಪ್ರೊಡಕ್ಟಿವಿಟಿ ಆ್ಯಂಡ್ ಪ್ರಾಜೆಕ್ಟ್ ಔಟ್ಕಮ್ ಅಂತ ಕೂಡ ಹೇಳಿದ್ದಾರೆ. ಸೊ ಇಲ್ಲಿ ಏನು ಅಂತ ಅಂದರೆ ನ್ಯೂ ಟೂಲ್ಸ್ಗಳನ್ನ ಕಲಿತಾ ಇರಬೇಕು, ಲೈಕ್ ಪ್ರಾಜೆಕ್ಟ್ಗೆ ಕಲಿಯೋಕ್ಕೆ. ಇಲ್ಲಿ ಪ್ರೊವೈಡ್ ಫೀಡ್ಬ್ಯಾಕ್ ಆ್ಯಂಡ್ ಸಜೆಷನ್ ಫಾರ್ ಪ್ರೊಸೆಸ್ ಇಂಪ್ರೂವ್ಮೆಂಟ್ ಟು ಆಪ್ಟಿಮೈಸ್ ಲೇಬಲಿಂಗ್ ಆ್ಯಂಡ್ ಅನ್ನೋಸೇಷನ್ ಎಫಿಷಿಯನ್ಸಿ ಅಂತಂದರೆ ಈ ಪ್ರೋಸೆಸ್ ಅಂತಂದರೆ ನಿಮ್ಗೆ ಏನಾರು ಐಡಿಯಾ ಬಂದರೆ ನೀವು ಅದನ್ನ ಶೇರ್ ಮಾಡ್ಕೊಳ್ಳೋದೆಲ್ಲ ಮಾಡಬೇಕಾಗಿರುತ್ತೆ. ಮತ್ತು ಇಲ್ಲಿ ಕೊಲಾಬ್ರೇಟ್ ವಿತ್ ಅ ಕ್ರಾಸ್ ಫಂಕ್ಷನಲ್ ಟೀಮ್ ಟು ಎನ್ಶೋರ್ ಅಲೈನ್ಮೆಂಟ್ ಆ್ಯಂಡ್ ಇಂಟಿಗ್ರೇಷನ್ ಆಫ್ ಲೇಬಲಿಂಗ್ ಮತ್ತು ಬೇರೆ ಬೇರೆ ಟೀಮವ್ರ ಜೊತೆನೂ ಚೆನ್ನಾಗಿ ಮಾತಾಡಬೇಕಾಗಿರುತ್ತೆ. ಇಲ್ಲಿ ಮೇಂಟೈನ್ ಅಪ್ ಟು ಡೇಟ್ ನಾಲೆಜ್ ಇನ್ ಇಂಡಸ್ಟ್ರಿ ಟ್ರೆಂಡ್ಸ್ ಆ್ಯಂಡ್ ಬೆಸ್ಟ್ ಪ್ರಾಕ್ಟೀಸ್ ಇನ್ ಲೇಬಲಿಂಗ್ ಅನ್ನೋಟೇಷನ್ ವಿತ್ ಇನ್ ದ ಐಟೆಕ್ ಡೊಮೈನ್ ಅಂತ ಕೂಡ ಹೇಳಿದ್ದಾರೆ. ಸೊ ಡೇ ಟು ಡೇ ನಾವು ಅಪ್ಡೇಟ್ ಆಗ್ತಾನೆ ಇರಬೇಕು. ಎನ್ಶೂರ್ ಟೈಮ್ಲಿ ಕಂಪ್ಲೀಷನ್ ಆಫ್ ಟಾಸ್ಕ್ ಆ್ಯಂಡ್ ಮೀಟ್ ಪ್ರಾಜೆಕ್ಟ್ ಡೆಡ್ಲೈನ್ಸ್ ಅಂತಂದರೆ ಡೆಡ್ಲೈನ್ಸ್ಗಳನ್ನೆಲ್ಲ ಮೀಟ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಇನ್ನು ಪಾರ್ಟಿಸಿಪೇಟ್ ಇನ್ ಟ್ರೈನಿಂಗ್ ಸೆಷನ್ ಆ್ಯಂಡ್ ವರ್ಕ್ ಶಾಪ್ಸ್ ಆ್ಯಂಡ್ ಎನ್ಹ್ಯಾನ್ಸ್ ಸ್ಕಿಲ್ಸ್ ಅಂತಂದರೆ ಇವ್ರದ್ದು ಟ್ರೈನಿಂಗ್ ಇರುತ್ತೆ, ವರ್ಕ್ಶಾಪ್ಸ್ ಇರುತ್ತೆ, ಅಲ್ಲೆಲ್ಲ ನಾವು ಏನೋ ಪಾರ್ಟಿಸಿಪೇಟ್ ಮಾಡಿ
ಮಾಡಬೇಕಾಗಿರುತ್ತೆ ನಮ್ಮದು ಸ್ಕಿಲ್ಸ್ನ ಎನ್ಹಾನ್ಸ್ ಮಾಡ್ಕೊಳ್ಳೋಕ್ಕೆ. ಮತ್ತು ಕಾಂಟ್ರಿಬ್ಯೂಟ್ ಟು ಡೆವಲಪ್ಮೆಂಟ್ ಆಫ್ ಡಾಕ್ಯುಮೆಂಟೇಷನ್ ಮತ್ತು ಆ್ಯಂಡ್ ರಿಪೋರ್ಟ್ ರಿಲೇಟೆಡ್ ಟು ಲೇಬ್ಲಿಂಗ್ ಅಂತಂದರೆ ಇಲ್ಲಿ ಡಾಕ್ಯುಮೆಂಟೇಷನ್ ಕೂಡ ಮಾಡಬೇಕು ಮತ್ತು ರಿಪೋರ್ಟ್ ಕೂಡ ಮಾಡಬೇಕಾಗಿರುತ್ತೆ. ಏನು ರೋಲ್ ಕೊಟ್ಟಿರ್ತಾರೆ ಆ ರೋಲ್ಗೆ. ಮತ್ತು ಸಪೋರ್ಟ್ ಟೀಮ್ ಮೆಂಬರ್ಸ್ ಬೈ ಶೇರಿಂಗ್ ದ ಇನ್ಸೈಟ್ ಆ್ಯಂಡ್ ಎಕ್ಸ್ಪರ್ಟೈಸ್ ಇನ್ ಲೇಬ್ಲಿಂಗ್ ಆ್ಯಂಡ್ ಅನೋಸಿಯೇಷನ್ ಪ್ರೊಸೆಸ್ ಅಂತಂದರೆ ಏನಾದರೂ ನಿಮ್ಗೆ ಏನಾರ ಐಡಿಯಾ ಬಂದರೆ ಟೀಮ್ ಮೆಂಬರ್ಸ್ ಜೊತೆ ಅದನ್ನ ಶೇರ್ ಕೂಡ ಮಾಡ್ಕೋಬೋದು ಅಂತ ಹೇಳವ್ರೆ. ಇನ್ನು ಅಪ್ಲೋಡ್ ದ ಕಂಪ್ನಿ ವ್ಯಾಲ್ಯೂಸ್ ಆ್ಯಂಡ್ ಮಿಷನ್ ಬೈ ಡೆಲಿವರಿಂಗ್ ಹೈ ಕ್ವಾಲಿಟಿ ವರ್ಕ್ ಅಟ್ ದ ಪಾಸಿಟಿವ್ ಇಂಪ್ಯಾಕ್ಟ್ ಸೊಸೈಟಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಕ್ವಾಲಿಫಿಕೇಷನ್ ನೋಡೋದಾದರೆ ಡೆಮಾನ್ಸ್ಟ್ರೇಟ್ ಪ್ರೊಫಿಷಿಯನ್ಸಿ ಇನ್ ಲೇಬಲಿಂಗ್ ಆ್ಯಂಡ್ ಅನೋಸಿಯೇಷನ್ ಟೆಕ್ನಿಕ್ ವಿತ್ ಇನ್ ನೀ ಐ ಫಾರ್ ಡೀಟೇಲ್ಸ್ ಅಂತಂದರೆ ಒಳ್ಳೆ ಅಂತ ಆರ್ಗನೈಸ್ಡ್ ಆಗಿರಬೇಕು, ಅದ್ರ ಬಗ್ಗೆ ನಾಲೆಡ್ಜ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ. ಎಕ್ಸಿಬಿಟ್ ಸ್ಟ್ರಾಂಗ್ ಸ್ಕಿಲ್ಸ್ ಇನ್ MS Excel ಫಾರ್ ಡೇಟಾ ಮ್ಯಾನೇಜ್ಮೆಂಟ್ ಆ್ಯಂಡ್ ಅನಾಲಿಸಿಸ್ ಅಂತ ಅಂದರೆ ಎಕ್ಸೆಲ್ ಬಗ್ಗೆ ನಾಲೆಡ್ಜ್ ಇರಬೇಕು ಡೇಟಾ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆಲ್ಲ. ಇಲ್ಲಿ ಪ್ರೋಸೆಸ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಹೈಟೆಕ್ ಡೊಮೈನ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ ಅಂತ ಕೂಡ ಹೇಳಿದ್ದಾರೆ. ಶೋ ವಿಲ್ಲಿಂಗ್ನೆಸ್ ಟು ಲರ್ನ್ ಆ್ಯಂಡ್ ಅಡಾಪ್ಟ್ ನ್ಯೂ ಟೆಕ್ನಾಲಜೀಸ್ ಆ್ಯಂಡ್ ಮೆಥಡಾಲಜೀಸ್ ಅಂತ ಕೂಡ ಹೇಳಿದ್ದಾರೆ. ಮತ್ತು ಡಿಸ್ಪ್ಲೇ ಸ್ಟ್ರಾಂಗ್ ಆರ್ಗನೈಜೇಷನ್ ಸ್ಕಿಲ್ಸ್ ಕೂಡ ಇರಬೇಕು. ಸೊ ಇನ್ನು ಕಾಗ್ನಿಸೆಂಟ್ ಅಂತ ಅಂದರೆ ಇದು ಗ್ಲೋಬಲ್ ಕಮ್ಯುನಿಟಿ ವಿತ್ ಮೋರ್ ದೆನ್ 3 lakh ಅಸೋಸಿಯೇಟ್ ಅರೌಂಡ್ ದ ವರ್ಲ್ಡ್ ಅಂತ ಹೇಳಿದ್ದಾರೆ. ವಿ ಡೋಂಟ್ ಜಸ್ಟ್ ಡ್ರೀಮ್ ಫಾರ್ ಬೆಟರ್ ವೇ, ವಿ ಮೇಕ್ ಇಟ್ ಹ್ಯಾಪನ್ ಅಂತ ಕೂಡ ಹೇಳಿದ್ದಾರೆ. ಇನ್ನು ನೋಡೋದಾದ್ರೆ ಹಿಂಗೆ ಕಂಪ್ನಿ ಬಗ್ಗೆ ನೋಡ್ಕೋಬೋದು. ಇಲ್ಲಿ ಡಿಸ್ಕ್ಲೈಮರ್ ನೋಡೋದಾದ್ರೆ ಕಾಂಪನ್ಸೇಷನ್ ಇನ್ಫಾರ್ಮೇಷನ್ ಇಸ್ ಅಕ್ಯುರೇಟ್ ಆಸ್ ಫಾರ್ ದ ಡೇಟ್ ಆಫ್ ದಿಸ್ ಪೋಸ್ಟಿಂಗ್. ಕಾಗ್ನಿಸೆಂಟ್ ರಿಸರ್ವ್ ದ ರೈಟ್ಸ್ ಟು ಮಾಡಿಫೈ ದಿಸ್ ಇನ್ಫಾರ್ಮೇಷನ್ ಅಟ್ ಎನಿ ಟೈಮ್ ಸಬ್ಜೆಕ್ಟೆಡ್ ಟು ಅಪ್ಲಿಕೇಬಲ್ ಲಾ ಅಂತ ಹೇಳಿದ್ದಾರೆ. ಸೊ ಅಪ್ಲಿಕೆಂಟ್ ಮೇ ಬಿ ರಿಕ್ವೈರ್ಡ್ ಟು ಅಟೆಂಡ್ ಇಂಟರ್ವ್ಯೂ ಇನ್ ಪರ್ಸನ್ ಆರ್ ಬೈ ವಿಡಿಯೋ ಕಾನ್ಫರೆನ್ಸ್. ಇನ್ ಅಡಿಷನ್ ಕ್ಯಾಂಡಿಡೇಟ್ ಮೇ ಬಿ ರಿಕ್ವೈರ್ಡ್ ಟು ಪ್ರೆಸೆಂಟ್ ಎ ಕರೆಂಟ್ ಸ್ಟೇಟ್ ಆರ್ ಗೌರ್ಮೆಂಟ್ ಇಶ್ಯೂ ID ಡ್ಯೂರಿಂಗ್ ಈಚ್ ಇಂಟರ್ವ್ಯೂ ಅಂತ ಕೂಡ ಹೇಳಿದ್ದಾರೆ. ಸೊ ಈಗ ಅಪ್ಲೈ ಹೆಂಗೆ ಮಾಡೋದು ಅಂತ ಅಂದರೆ ನಾನು ಲಿಂಕ್ ಕೊಟ್ಟಿರ್ತೀನಿ, ಇಲ್ಲಿ ಅಪ್ಲೈ ನಾವು ಕೊಡಬೇಕಾಗುತ್ತೆ. ನೆಕ್ಸ್ಟ್ ಅಪ್ಲೈ ನಾವು ಕೊಟ್ಟಾಗ ಇದೆಲ್ಲ ಐ ಕನ್ಫರ್ಮ್ ಅಂತ ಕೊಡಿ. ಸೊ ಇಲ್ಲಿ ನಮ್ದು ಯೂಸರ್ ID ಪಾಸ್ವರ್ಡ್ ಕೊಟ್ಬಿಟ್ಟು ಲಾಗಿನ್ ಆಗಬೇಕು. ಸೊ ಅದಾದಮೇಲೆ ಇಲ್ಲಿ ನಾವು ಅಪ್ಲೈ ಮಾಡಬೇಕು. ಇಲ್ಲಿ ರೆಸ್ಯೂಮೆ ಅಪ್ಲೋಡ್ ಮಾಡೋದು. ನೆಕ್ಸ್ಟ್ ಈ ರೆಸ್ಯೂಮೆಲಿ ಅಪ್ಲೋಡ್ ಮಾಡಾದಮೇಲೆ ನೆಕ್ಸ್ಟ್ ಇನ್ಫಾರ್ಮೇಷನ್ ಅಂತ ಪರ್ಸ್ನಲ್ ಇನ್ಫಾರ್ಮೇಷನ್ ಎಲ್ಲ ನಾವು ಹಾಕಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟ್ ಇಲ್ಲಿ ಎಜುಕೇಷನ್ ಎಕ್ಸ್ಪೀರಿಯನ್ಸ್ ಹಾಕಬೇಕು. ಇದೆಲ್ಲ ಇನ್ಫಾರ್ಮೇಷನ್ ಆದಮೇಲೆ ಸೇವ್ ಅಂತ ಕಂಟಿನ್ಯೂ ಕೊಡಿ. ನೆಕ್ಸ್ಟು ಅಟ್ಯಾಚ್ಮೆಂಟನ್ನು ರೆಸ್ಯೂಮೆ ಕೇಳಿದರೆ ಅಟ್ಯಾಚ್ ಮಾಡಿ ಈ ಸಿಗ್ನೇಚರ್ ಮಾಡಿ ರಿವ್ಯೂ ಆ್ಯಂಡ್ ಸಬ್ಮಿಟ್ ಕೊಡಬೇಕು. ಸೊ ಒನ್ಸ್ ಅಪ್ಲಿಕೇಶನ್ ಸಬ್ಮಿಟ್ ಆದರೆ ನಿಮ್ದು ಯಾವ ಇಮೇಲ್ಗೆ ಸಬ್ಮಿಟ್ ಮಾಡಿದ್ದೀರಾ ಆ ಇಮೇಲ್ಗೆ ಲೈಕ್ ಈ ಥರ ಕೂಡ ಬಂದಿರುತ್ತೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದೀರಾ ಅಂತ. ಸೊ ನಮ್ಮ ಸ್ಕಿಲ್ಸು ಮತ್ತು ನಮ್ಮ ಒಂದು ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಆದರೆ ಕಾಲ್ ಬರುತ್ತೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.